ಸೊ ಫಸ್ಟ್ ನಾವು ಎಕ್ಸಾಮಿನೇಷನ್ ಪಾಲ್ಪೇಷನ್ ಎಲ್ಲ ಮಾಡಿ ಯಾವ ಸೆಗ್ಮೆಂಟ್ ಇನ್ವಾಲ್ವ್ ಆಗಿದೆ ಯಾವುದಾಗಿಲ್ಲ ಅಂತ ಕಂಡುಹಿಡಿಬೇಕು. ಇವರಿಗೆ ಇವತ್ತು ಇನ್ವಾಲ್ವ್ ಆಗಿರೋದು L5S1, ಸಲ್ತ್ಲಿ L4 L5. ಸೊ ಅದ್ರ ಮೇಲೆ ನಾನು ಹೆಲ್ತಿ ಸ್ಪೈನ್ ಅನ್ನು ಡಿಸ್ಕವರ್ ಮಾಡಿ, ಸ್ಪೈನಸ್ ಪ್ರೊಸೆಸ್ ಡಿಸ್ಕವರ್ ಮಾಡಿ, ನಾನು ಒಂದು ಹ್ಯಾಂಡ್ ಅನ್ನು ಸ್ಟೆಬಿಲೈಸರ್ ಹ್ಯಾಂಡ್ ಅಂತ ಇಡ್ತೀನಿ. ಇಟ್ಟ ಮೇಲೆ ನೋಡಿ, ಈಗ ಐ ವಿಲ್ ಡೂ 10 ರಿಪಿಟೇಷನ್ಸ್. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಇದಕ್ಕೆ ಮುಂಚೆ ತಾವು ಟಾಲರೆನ್ಸ್ ಟೆಸ್ಟ್ ಅಂತ ಮಾಡಬೇಕು. ನೀವು ಕೈ ಇಟ್ಟು ಈ ಥರ ಮಾಡಿದಾಗ ಅವರಿಗೆ ಯಾವುದೇ ನೋವು ಆಗಬಾರ್ದು, ಕಾಲಲ್ಲಿ ಸಿಯಾಟಿಕ್ ಆಗಬಾರ್ದು. ಅದಕ್ಕೆ ನಾವು ಕ್ವಶನ್ ಕೇಳಬೇಕಾಗತ್ತೆ. ಸರ್, ಈ ಥರ ಮಾಡಿದಾಗ ಪೇನ್ ಆಗಿಲ್ವಾ ನಿಮಗೆ? ಮತ್ತು ನನ್ನ ಕೈ ಇಟ್ಟ ಜಾಗದಲ್ಲಿ ಪೇನ್ ಇದೆಯಾ? ಮೀನ್ಸ್ ಐ ಆಮ್ ಡೂಯಿಂಗ್ ಪ್ರಾಪರ್ಲಿ. ಓಕೆ. ಮತ್ತು ಇನ್ನೊಂದು ಈ ಕಡೆ ಕೂಡ ರಿಪೀಟ್ ಮಾಡಬೇಕಾಗತ್ತೆ, ಸೇಮ್ 20 ಸೆಟ್ಟಿಂಗ್ಸು. ಓಕೆ. ಸೊ ಸುಮ್ಮನೆ ಕೈ ಎಲ್ಲರೂ ಇಟ್ಟರೆ ನಿಮಗೆ ಡೇಂಜರು. ಇದು ಭಾಳ ಪಾಲ್ಪೇಷನ್ ಮಾಡಿ ಕರೆಕ್ಟಾಗಿ ಡಿಸ್ಕು ಹೆಲ್ತಿ ಆಗಿರೋ ಜಾಗದಲ್ಲಿ ಮಾತ್ರ ಕೈ ಇಡಬೇಕಾಗತ್ತೆ. ಮತ್ತೆ ಅಗೇನ್ ಐ ಹ್ಯಾಡ್ ರಿಪೀಟ್ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಈ ಪಾಸಿಬಲ್ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಕೈ ಇಡ್ಬೋದು. ಮತ್ತು ಯಾವುದಾದ್ರು ಸ್ಲಿಪ್ರಿ ಪಾಲಿಎಸ್ಟರಿನ್ ಟೆಸ್ಟ್ ಇದ್ರೆ ತೆಗಿಸ್ಬೇಕು, ಇಲ್ಲಾಂದರೆ ಇಂಜುರಿ ಆಗೋ ಚಾನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಸಿವಿಯರ್ ಸ್ಪೈನ್ ಡಿಜೆನರೇಷನ್ ಆದವರಿಗೆ ಈ ಥರ ಮಾಡಬೇಡಿ. ಈ ಥರ ಆದಾಗ ಪೇನ್ ಜಾಸ್ತಿ ಆಗೋ ಸಂಭವ ಇರುತ್ತೆ. ನಿಮ್ಗೆ ಎಷ್ಟು ಪ್ರೆಷರ್ ಹಾಕಬೇಕು ಅದು ಬೇಸ್ ಅಪಾನ್ ಎಕ್ಸ್ಪೀರಿಯನ್ಸ್ ನೀವು ಹಾಕ್ಬೋದು. ಕಡಿಮೆ ಪ್ರೆಷರ್ ಹಾಕಿದ್ರೆ ರಿಸಲ್ಟ್ ಸಿಗಲ್ಲ, ಜಾಸ್ತಿ ಪ್ರೆಷರ್ ಹಾಕಿದ್ರೆ ನೋವು ಜಾಸ್ತಿ ಆಗುತ್ತೆ, ಸ್ಪೈನ್ ಡ್ಯಾಮೇಜ್ ಆಗ್ಬೋದು. ಮತ್ತು ಇನ್ನೊಂದು, ನಾವು ಲೆಗ್ ಲೆಂತ್ ಚೆಕ್ ಮಾಡಿ ಯಾವ ಕಡೆ ಪೆಲ್ವಿಕ್ ಟಿಲ್ಟ್ ಆಗಿದೆ, ಮತ್ತು ಟೇಲ್ ಬೋನು ನ್ಯೂಟ್ರೇಷನ್ ಯಾವ ಕಡೆ ಆಗಿದೆ, ಮತ್ತು ಸೇಕ್ರಮ್ ಯಾವ ಥರ ಫ್ಲೆಕ್ಸ್ ಆಗಿದೆ, ಅದ್ರ ಮೇಲೆ ಕೂಡ ನಾವು ಮಾಡಬೇಕಾಗತ್ತೆ. ಸೊ ಈಗ ನಾನು ಲೆಗ್ ಲೆಂತ್ ಸರಿ ಮಾಡೋಕ್ಕೆ ಕೂಡ ಒಂದು ಕಡೆ ಪ್ರೆಷರ್ ಹಾಕಿ ಒಂದು ಕಡೆ ಲ್ಯಾಟ್ರಲ್ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಅಂತ ಮಾಡ್ತಾ ಇದ್ದೀನಿ. ಓಕೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ದ ಡಾಕ್ಟರ್ ಕಾಕ್ಸ್ ಫ್ಲೆಕ್ಷನ್ distraction method. Okay, so 20 repetition ಆಗಬೇಕು.